ಸನ್ನಡತೆ ಆಧಾರದ ಮೇಲೆ ಇವತ್ತು ಪರಪ್ಪನಗ್ರಹಾರ ಜೈಲಿನಿಂದ ಸಾಕಷ್ಟು ಜನ ಅಂತಂದರೆ 34 ಜನ ಮಾತ್ರ ಕೇವಲ ಬೆಂಗಳೂರು ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗಿ ಹೋಗ್ತಾ ಇರೋದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಏನು ಪರಪ್ಪನಗ್ರಹಾರ ಜೈಲು ಸೇರಿದ್ರು. ಜೈಲು ಸೇರಿದ ಬಳಿಕ ಅವರೆಲ್ಲರೂ ಕೂಡ ಒಂದಷ್ಟು ಒಳ್ಳೆಯವರಾಗಿ ಈಗ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾಗಿ ಹೊರ ಹೋಗ್ತಿದ್ದಾರೆ. ನೋಡ್ತಾ ಇರುವಂಥದ್ದು ಅವರೆಲ್ಲರೂ ಕೂಡ ಇಲ್ಲಿ ಮನೆಯವರ ಥರ ಆಗಿರುತ್ತೆ. ಅವರೆಲ್ಲರೂ ಕೂಡ ಇದೇ ಜೈಲಿಗೆ ಹೊಂದ್ಕೊಂಡಿರ್ತಾರೆ. ಇವತ್ತು ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 77 ಜನ ಸಜಾ ಬಂದಿ ಕೈದಿಗಳೇನಿದ್ರು ಅವರೆಲ್ಲರೂ ಕೂಡ ಬಿಡುಗಡೆ ಆಗಿದ್ರು. ನನ್ನ ಜೊತೆ ಇಲ್ಲಿ ಒಬ್ಬರು ಬಿಡುಗಡೆ ಹೋಗ್ತಿದ್ದಾರೆ. ಅವರು ಕೂಡ ಸಾಕಷ್ಟು ಆನಂದ ಭಾಷಣದಲ್ಲಿ. ನೀವು ಯಾವ ಊರಣ, ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಸರ್ 14 ವರ್ಷದಿಂದ ಮಂಡ್ಯ. 14 ವರ್ಷ ಇದ್ದೇನೆ. ಯಾಕೆ ನೀವು ಅಳ್ತಾ ಇದ್ದೀರಲ್ಲ, ಕಣ್ಣಲ್ಲಿ ನೀರು ಬರ್ತಿದೆಯಲ್ಲ ಯಾಕೆ? ಈ ಪ್ರಪಂಚ ನೋಡಿ ಇವಾಗ ಹೊಡೆದು 14 ವರ್ಷ ಒಳಗೆ ಬಂದದ್ದು. 14 ವರ್ಷದಿಂದ ಇವಾಗ ಹೋಯ್ತದೆ, ಅದರಿಂದ ಕಣ್ಣೀರ ಬರುತ್ತೆ. ಅಂದರೆ ನಿಮಗೆ ಅಂದರೆ ನೋವು ಅನ್ನೋದಕ್ಕಿಂತ ಅಳು ಅನ್ನೋದು ಅದು ನೋವಿನಲ್ಲೇ ಅಳು ಬಂದಿದೆ ಅಂತೀರಿ? ಹೌದು ಸರ್. ಈ ಖುಷಿ ನೋಡ ಅಳು ಪ್ರಪಂಚ ಇವತ್ತು ನೋಡ್ತೇನೆ. 14 ವರ್ಷದಿಂದ ಏನು ಕೇಸಲ್ಲಿ ಬಂದಿದ್ರಿ? ಯಾಕೆ ಹಿಂಗಿತ್ತು? ಮರ್ಡ್ರ್ ಕೇಸು, ಆ ಕೇಸಲ್ಲಿ ಹಾಕಿದ್ರು. ಒಳ್ಳೇದಾಗಲಿ, ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗಿ ಒಳ್ಳೆಯವ್ರ ಥರ ಬಾಳಲಿ ಅಂತ ನಾವು ಕೂಡ ಹೇಳ್ತೀವಿ. ಸರಿ ಸರ್, ನಾನು ಒಳ್ಳೆಯವ್ರಾಗಿ ಬಾಳ್ತೀನಪ್ಪ. ನಮ್ಮ ತಾಯಿ ಜೊತೆ ಸೇರ್ಕೊಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಸರಿ ಸರ್. ಇದು ಇಲ್ಲಿನ ಏನು ಅವರೀಗ ಬಿಡುಗಡೆಯಾಗಿ ಹೋಗ್ತಿದ್ದಾರೆ ಅವ್ರ ಮಾತು. ಇನ್ನೂ ಕೂಡ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ನಾವೀಗ ಪರಪ್ಪನಗರ ಜೈಲಿನ ಸಮ್ಮುಖದಲ್ಲಿರುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ಕುಟುಂಬಸ್ಥರು ಮತ್ತು ಎಲ್ಲರೂ ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ವಿಶೇಷವಾದಂಥ ಅತಿಥಿಗಳಿಗೇನು ಬಂದಿದ್ರು ಅವರೆಲ್ಲರೂ ಕೂಡ ಅಂತಂದರೆ ಪರಮೇಶ್ವರರ ಸಮ್ಮುಖದಲ್ಲಿ ಏನು ಎಲ್ಲರೂ ಬಿಡುಗಡೆಯಾಗಿ ಹೋಗಿದ್ರು ಅವರೆಲ್ಲರೂ ಕೂಡ ಈಗ ಬರ್ತಾ ಇರುವಂಥದ್ದು. ಇಲ್ಲೊಂದು ಪ್ರಮುಖವಾಗಿ ನಾವಿಲ್ಲಿ ಆ ಕ್ಯಾಮ್ರಾದಲ್ಲಿ ನೋಡ್ತಾ ಇರೋದು, ಒಬ್ಬ ವ್ಯಕ್ತಿಯನ್ನು ಹೋಗ್ತಿದ್ದಾರೆ. ಅವರು ಜೈಲಿನ ಒಳಗಡೆ ಇದ್ದು 4 ಡಿಗ್ರಿಗಳನ್ನು ಪೂರೈಕೆ ಮಾಡಿದರು. ಕಾನೂನು ಪದವಿಗಳನ್ನು ಜೈಲಿನ ಒಳಗಡೆ ಪಡೆದಿದ್ರು. ಈಗ ಎಲ್ಲರಿಗೂ ಕೂಡ ಹೊರ ಹೋಗುವಾಗ ಅವರೆಲ್ಲರನ್ನೂ ಕೂಡ ವಿಶ್ ಮಾಡಿ ಅಂತಂದರೆ ಇಲ್ಲಿ ಪರಮೇಶ್ವರ್ ಅವರು ಕೂಡ ಅವ್ರನ್ನ ವಿಶೇಷವಾಗಿ ಕರೆದು ಒಂದು ಅಭಿನಂದನೆ ಸಲ್ಲಿಸಿದರು. 4 ಡಿಗ್ರಿಗಳನ್ನು ಜೈಲು ಒಳಗಡೆ ಇದ್ದು ಪೂರೈಕೆ ಮಾಡಿರುವ ಏನಂದರೆ ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾಗಿ ಕರೆದು ಕೂಡ ಅಭಿನಂದನೆ ಸಲ್ಲಿಸಿದರು. ಒಟ್ಟಿನಲ್ಲಿ ಇವತ್ತು ಪರಪ್ಪನಗ್ರಹಾರ ಜೈಲಿನಲ್ಲಿ 77 ಜನ ಸಜಾ ಕೈದಿಗಳೇನಿದ್ರು ಅವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಏನು ಜೈಲಿಗೆ ಬಂದಿದ್ದರು. ಈಗ ಸನ್ನಡತೆ ಆದಾದ್ರ ಮೇಲೆ ಅಂದರೆ ಅವರು ಒಂದಷ್ಟು ಬದಲಾವಣೆಯನ್ನು ಕಂಡಿದ್ರು ಜೀವನದಲ್ಲಿ. ಅವರೆಲ್ಲರೂ ಕೂಡ ಇವತ್ತು ಬಿಡುಗಡೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನು ಕೂಡ ಪರಪ್ಪನಗ್ರಹಾರ ಜೈಲಿನಿಂದ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಮಾತನ್ನು ಕೂಡ ಗೃಹ ಸಚಿವರು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗ್ರಹಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.